ಇವನು ಈ ಮನೆ ವಾರಸ್ದಾರ. ಸೆಕೆಂಡ್ ಕೊಡು. ಗುಡ್ ಬಾಯ್. ಆ ಕಾಲ್ ಕೊಡು. ಗುಡ್ ಬಾಯ್. ಆ ಟೈಮ್ ಬೆಳಗ್ಗೆ ಬೇಗ ಎದ್ಬಿಟ್ಟಿದ್ದೀನಿ. ಬೆಳಗ್ಗೆ ಬೇಗ ಏನೆಲ್ಲ 11 ಗಂಟೆ ಗೈಸ್. ಆಲ್ರೆಡಿ ಫ್ಯಾನ್ ಸ್ಮಾರ್ಟು, AC ಸ್ಮಾರ್ಟು ಎಲ್ಲಾನು ಆಲ್ಮೋಸ್ಟ್ ಸ್ಮಾರ್ಟ್ ಇದೆ. ಕೊಡಬೇಕು ಅಂತ ಇದ್ರೆ ದಯವಿಟ್ಟು ಫ್ಲವರ್ಸ್ ಕೊಡಬೇಡಿ. ಬೋನ್ಸೈಯಿಂದ ಹಿಡಿದು ಎಲ್ಲಾ ತರ ಪ್ಲಾಂಟ್ಸ್ ತಂದಿದ್ದೀನಿ ನೋಡಿ ಗೈಸ್. ಮಾಸ್ಕ್ ಹಾಕೊಂಡ್ಬಂದು ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಗೈಸ್. ಒಳ್ಳೆ ನೀರು ಇದೆ ಮುಗಿತಾವ್ರೆ. ಕ್ಲೀನ್ ಮಾಡ್ತೀನಿ ಅಂದ್ಬಿಟ್ಟು ಕಿಟಕಿನೇ ತೆಗೆದ್ಬಿಟ್ಟವ್ರೆ ಗೈಸ್. ಇವ್ರು ಉಜ್ತಾ ಇರೋದು ನೋಡಿದ್ರೆ ಸೋಫಾನೇ ಕಿತ್ತಾಗೋಂಗೆ ಉಜ್ತಾವ್ರೆ. ತಿರುಗ್ತಾರ ನನ್ನ ಮಗನ ತಿರುಗ್ತಾರ. ಸೊ ಇಲ್ಲಿ ಕುತ್ಕೊಂಡು ಕೆಲಸ ಮಾಡ್ತಾ ಇದ್ರೆ ಒಂದು ಗ್ರೀನ್ ಟೀ ಇಟ್ಕೊಂಡು ದುಡ್ಡಲ್ಲಿ ನಾವು ಶೋಕಿ ಮಾಡಬೇಕು, ನಾವು ಮಜಾ ಮಾಡಬೇಕು. ಟಿಡಿ guys, welcome back to my new vlog. ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಮತ್ತೊಮ್ಮೆ ಇನ್ನೊಂದು ವ್ಲಾಗ್ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಎಷ್ಟೊಂದು ಜನ ತುಂಬಾ ದಿನದಿಂದ ಬ್ರೋ ನಿಮ್ ಹೋಮ್ ಟೂರ್ ಮಾಡಿ ಅಂತಿದ್ರಿ. ಆ ಟೈಮ್ ಇವಾಗ ಬಂದಿದೆ. ಸೊ ಬನ್ನಿ ಇವತ್ತು ನಾನು ಹೋಮ್ ಟೂರ್ ಮಾಡ್ಬೇಕಂತ ಅನ್ಕೊಂಡಿದೀನಿ. ತೋರಿಸ್ತೀನಿ ಹೇಗಿರುತ್ತೆ ಅಂತ ಹೇಳಿ. ಅದಕ್ಕೂ ಮುಂಚೆ ನಮ್ಮನೆ ಫುಲ್ ಗಬ್ಬೆ ಬೀಸ್ಬಿಟ್ಟಿದೀನಿ ಗೈಸ್. ನೋಡಿ ನಮ್ಮನೆ ಯಾವ ರೇಂಜ್ ಗಬ್ಬೆದೋಗ್ಬಿಟ್ಟಿದೆ ಅಂದ್ರೆ ಫುಲ್ ಊಷ್ಟಾಗ್ಬಿಟ್ಟಿದೆ. ಎಲ್ಲ ಹೆಂಗ್ ಬೇಕು ಹಂಗಂಗೆ ಇಟ್ಟಾಡ್ಕೊಂಡು ಕ್ಲೀನ್ ಮಾಡಿಲ್ಲ, ಏನಿಲ್ಲ, ಫುಲ್ ಗಬ್ಬೆದೋಗಿದೆ. ಸೊ ಅದಕ್ಕೋಸ್ಕರ ಇವಾಗ ಹೆಂಗಿದ್ರು ಹಬ್ಬ ಬೇರೆ ಹಬ್ಬ ಬರ್ತಾ ಇರೋದ್ರಿಂದ ನಾನು ನಮ್ಮ ಮನೆನ ಕ್ಲೀನ್ ಮಾಡಿಸ್ಬೇಕಂತ ಅನ್ಕೊಂಡಿದೀನಿ. ಅದಕ್ಕೋಸ್ಕರ ಒಂದು ಕ್ಲೀನಿಂಗ್ ಸರ್ವಿಸ್ ಅವ್ರನ್ನ ಬುಕ್ ಮಾಡಿದೀನಿ. ಬರ್ಲಿ ಇರಿ, ಅವ್ರು ಬಂದ್ಮೇಲೆ ತೋರಿಸ್ತೀನಿ. ನೋಡಿ ಗೈಸ್ ಎಲ್ಲ ಇಟ್ಟಾಡ್ತಾ ಇದ್ವಿ. ಬ್ಯಾಚುಲರ್ ಮನೆ ಅಂತ ಅನ್ಸ್ಬಿಟ್ಟಿದ್ವಿ. ದಿವಸ ಫ್ಯಾಮಿಲಿ ಮನೆ ಆಯ್ತು. ಮುಷ್ಯ ಪ್ರತಾಪ್ ನೋಡಿ ಗೈಸ್, ನಮ್ಮ ವ್ಲಾಗ್ಸ್ ನ ನಮ್ಮ ಬ್ರದರ್ ಎಡಿಟ್ ಮಾಡ್ಕೊಡ್ತಾವ್ರೆ, ಪ್ರೀ ಕಟ್ ಮಾಡ್ಕೊಡ್ತಾವ್ರೆ. ಅದು ನಮ್ಮ ಹೊಸ ಮ್ಯಾಕ್ ಬುಕ್ ಅಲ್ಲಿ. ಹೆಂಗೈತೆ ಬ್ರೋ ಮ್ಯಾಕ್ ಬುಕ್? ಅಂಡ್ ನಾನು ಗಾರ್ಡನಿಂಗ್ ಅಂತ ಪ್ಲಾಂಟ್ಸ್ ತಂದಿದ್ದೆ ಗೈಸ್. ನೋಡಿ ಇದನ್ನೆಲ್ಲ ರೆಡಿ ಮಾಡಬೇಕು. ಎಲ್ಲಾ ತರ ಪ್ಲಾಂಟ್ಸ್ ತಗೊಂಡ್ಬಂದಿದ್ದೀನಿ. ಬೋನ್ಸೈಯಿಂದ ಹಿಡಿದು ಎಲ್ಲಾ ತರ ಪ್ಲಾಂಟ್ಸ್ ತಂದಿದ್ದೀನಿ ನೋಡಿ ಗೈಸ್. ಇವೆಲ್ಲ ಫುಲ್ ಕ್ಲೀನ್ ಮಾಡಿಸಿ ನಮ್ಮ ಮನೆನ ಡೆಕೋರ್ ಮಾಡೋಣ ಬನ್ನಿ. ಇವಾಗ ನಾನು ನಮ್ಮ ಮನೇನ ಡೀಪ್ ಕ್ಲೀನಿಂಗ್ ಮಾಡಕ್ಕೆ ಕರೆಸ್ತಾ ಇರೋದು ಯಾರನ್ನ ಗೊತ್ತಾ? ನೆಕ್ಸ್ಟ್ ವೈಬ್ಸ್ ಅನ್ನೋ ಒಂದು ಕಂಪ್ನಿ ನನ್ನ ಫ್ರೆಂಡ್ ಸಜೆಸ್ಟ್ ಮಾಡಿದ್ದು. ಸೊ ಅವನ್ ಫ್ರೆಂಡ್ ಅಂತೆ. ಇದೊಂದು ಸ್ಟಾರ್ಟ್ಅಪ್ ಕಂಪ್ನಿ. ಸಕ್ಕದಾಗಿ ಮಾಡ್ತಾರೆ ಮಗ. ಎಲ್ಲ ಇವಾಗ ಶುರು ಮಾಡೋರೆ ಹೊಸ ಐಟಮ್ಸ್ಗಳು. ಎಷ್ಟು ಪ್ರೊಫೆಷನಲ್ ಆಗಿ ಮಾಡ್ತಾರೆ ಅಂದ್ರೆ ಇನ್ನೊಂದ್ಸರಿ ಮಾಡಿಸಿ ನೋಡು ಹೆಂಗಿರುತ್ತೆ ಅಂತ, ಆಮೇಲೆ ನೀನೇ ನನ್ಗೆ ಹೇಳ್ತೀಯ ಅಂತ ಹೇಳಿದ್ರು. ಸೊ ಇವತ್ತು ಅವ್ರನ್ನ ಬುಕ್ ಮಾಡಿದೀನಿ. ಬನ್ನಿ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಅವ್ರೇನ್ ಬರ್ತಾರೆ. ನಾನು ಬೇರೆ ಫಸ್ಟ್ ಟೈಮ್ ಬೆಳಗ್ಗೆ ಬೇಗ ಎದ್ಬಿಟ್ಟಿದ್ದೀನಿ. ಬೆಳಗ್ಗೆ ಬೇಗ ಏನೆಲ್ಲ 11 ಗಂಟೆ ಗೈಸ್. ಆಲ್ರೆಡಿ 11 ಗಂಟೆಗೆ ಎದ್ದಿದ್ದೀನಿ. ಸೊ ಇವತ್ತು ಹಬ್ಬಕ್ಕೂ ಮುಂಚೆ, ಗಣೇಶ ಹಬ್ಬಕ್ಕೂ ಮುಂಚೆ ಮನೆ ಎಲ್ಲ ಕ್ಲೀನ್ ಮಾಡಿಸಿ ನಿಮ್ಗೆ ಹೋಮ್ ಟೂರ್ ಕೊಡ್ತೀನಿ ಬನ್ನಿ. ಗೈಸ್ ಈ ಪ್ಲಾಂಟ್ಸ್ ಎಲ್ಲ ನೋಡಿ ಗೈಸ್. ಈ ಬೋನ್ಸೈ ನೋಡಿ ಗೈಸ್, ಏನ್ ಮಸ್ತ್ ಆಗಿದೆ. ಅಂಡ್ ನಾನು ಒಂದೇ ಹೇಳೋದು, ಯಾರಾದ್ರೂ ಏನಾದ್ರು ಗಿಫ್ಟ್ ಕೊಡ್ಬೇಕು ಅಂತ ಇದ್ರೆ ದಯವಿಟ್ಟು ಫ್ಲವರ್ಸ್ ಕೊಡ್ಬೇಡಿ, ಗಿಡ ಕೊಡಿ. ಫ್ಲವರ್ಸ್ ಹೂವು ಇವತ್ತಿರುತ್ತೆ, ನಾಳೆ ಒಣಗೋಗುತ್ತೆ. ಆದ್ರೆ ಗಿಡ ನಾಳೆ ಒಣಗೋಗಲ್ಲ. ಸ್ವಲ್ಪ ದಿವಸನಾದ್ರೂ ಇರುತ್ತೆ. ಅದರಿಂದ ಸ್ವಲ್ಪ ಆಕ್ಸಿಜನ್ ಆದ್ರೂ ಬರುತ್ತೆ. ಇದು ಕಲ್ತಿರೋದು ನಮ್ಮ ಬಾಸ್ ಕಿಚ್ಚ ಸುದೀಪ್ ಇಂದ. ನಾ ಒಂದ್ಸರಿ ಅವ್ರಿಗೆ ಹೂವು ತಗೊಂಡೋಗಿ ಕೊಟ್ರೆ, ನಾನೇನು ಹುಡುಗಿನ, ನನ್ಗೆ ಯಾಕೆ ಹೂವು ತಂದು ಕೊಡ್ತಾ ಇದ್ಯಾ, ನನ್ಗೆ ಹೂವು ತಂದು ಕೊಡ್ಬೇಡ, ಗಿಡ ತಂದು ಕೊಡು ಅಂದ್ರು. ಡೈರೆಕ್ಟ್ ಆಗಿ ಹೇಳಿದ್ರು, ಗಿಡ ಕೊಟ್ರೆ ಅದಕ್ಕೊಂದು ವ್ಯಾಲ್ಯೂ ಇರುತ್ತೆ, ಹೂವು ಕೊಟ್ರೆ ವ್ಯಾಲ್ಯೂ ಇರಲ್ಲ ಅಂತ ನನಗೆ ಅಂತ ಅವ್ರು ಹೇಳಿದ್ದು. ಅವತ್ತಿಂದ ನನ್ಗೆ ಹೆಂಗ್ ಆಗ್ಬಿಟ್ಟಿದೆ ಅಂತ ಹೇಳಿದ್ರೆ, ನನ್ಗೆ ಫ್ಲವರ್ಸ್ ಅಂದ್ರೆ ಇಷ್ಟ. ಆದ್ರೆ ಏನ್ ಮಾಡ್ತೀರಾ, ಪ್ಲಾಂಟ್ಸ್ ಅಂದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಇಷ್ಟ. ಫ್ಲವರ್ಸ್ ಇವತ್ತಿರುತ್ತೆ, ನಾಳೆ ಒಣಗೋಗುತ್ತೆ. ಅದಕ್ಕೋಸ್ಕರ ಅಷ್ಟೇ, ಇನ್ನೇನಿಲ್ಲ. ಫಸ್ಟ್ ಟೈಮ್ ಮೀಟ್ ಮಾಡಿದಾಗ ಆಗಿತ್ತು ಸೀನು. ಸೊ ಬನ್ನಿ ಗೈಸ್, ಬಂದ್ರು ಅನ್ಸುತ್ತೆ. ಬನ್ನಿ ಹೋಗೋಣ. ಓ ಹಾಯ್ ಬ್ರದರ್ಸ್, ಬನ್ನಿ. ನಮಸ್ತೆ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಏನು ಫುಲ್ ಐಟಮ್ಗಳೆಲ್ಲ ತಂದ್ಬಿಟ್ಟಿದ್ದೀರಾ? ಏನು ಸಾರ್ ಮಿಷಿನ್ ಎಲ್ಲ ತಂದ್ಬಿಟ್ಟಿದ್ದೀರಾ? ದೊಳಮಾಲೋದು. ಫಸ್ಟ್ ನನ್ನ ರೂಮಿಂದ ಶುರು ಮಾಡೋಣ ಅಂತ ಹೇಳಿದ್ರು. ಸೊ ನನ್ನ ರೂಮಿಂದ ಶುರು ಮಾಡೋಣ ಬನ್ನಿ. ಏನ್ ಗಲೀಜ್, ಏನ್ ಮೇಜರ್ ಆಗಿ ಏನ್ ಗಲೀಜ್ ಆಗಿಲ್ಲ, ಎಲ್ಲ ಕ್ಲೀನಾಗಿ ಇಟ್ಕೊಂಡಿದ್ದೀನಿ, ನೋಡ್ಬೋದು. ಬಟ್ ನನಗೆ ಏನಂದ್ರೆ, ನಾನು ಸ್ವಲ್ಪ ಇದೊಂದು ಕಾಯಿಲೆ ಇದೆ ಗೈಸ್, OCD ಅಂತ, ಒಬೆಸಿವ್ ಕ್ಲೀನ್ಲಿನೆಸ್ ಡಿಸಾರ್ಡರ್ ಅಂತ. ಅದು ನನ್ಗೆ ಯಾವ ರೇಂಜ್ ಇದೆ ಅಂದ್ರೆ ಸ್ವಲ್ಪ 100 ml ಎಕ್ಸ್ಟ್ರಾನೇ ಇದೆ. ಅದು ನನಗೆ ಸೈಕ್ ಆಗ್ಬಿಡ್ತದೆ ನಾನು ಕ್ಲೀನ್ ಆಗಿಲ್ಲ ಅಂತ ಹೇಳಿದ್ರೆ. ಒಂದ್ಸರಿ ಪ್ರಾಪರ್ ಆಗಿ ಡೀಪ್ ಕ್ಲೀನ್ ಮಾಡಿಸಿದ್ರೆ ಆಮೇಲೆ ನಾನು ಅದನ್ನ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಹೋಗೋ ತರ ಇಟ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ. ಬನ್ನಿ. ಇದು ಹೇಗಿದೆ, ಇದು ರೂಮ್ ಹೇಗಾಗಿದೆ ನೋಡ್ತೀರಾ? ನೋಡಿ ಎಲ್ಲ ಫುಲ್ ಮೂಲೆನೂ ಬಿಟ್ಟಲ್ಲ. ಅಪಾರ್ಟ್ಮೆಂಟಿಗೆ ಬಂದಿದ್ದಾವಿಂದ ಇಲ್ಲೆಲ್ಲ ಗಲೀಜ್ ಐತೆ ಅಂತ ನನ್ಗೆ ಗೊತ್ತಿರಲ್ಲ. ಇವತ್ತೇ ಗೊತ್ತಾಗಿರೋದು. ಯಪ್ಪ 3 ವರ್ಷ ಆಯ್ತು ಸರ್ ಇಲ್ಲಿ ಬಂದು. ಅದೆಲ್ಲ ಹಂಗೆ ಇದೆ 3 ವರ್ಷದಿಂದ. ಮುಂಚೆ ಪಾಳು ಬಿದ್ದೋಗಿತ್ತು ಗೈಸ್. ಇದು ನಾನೆಲ್ಲ ರೆಡಿ ಮಾಡ್ಕೊಂಡಿರೋದು. ಇವಾಗ ಇವ್ರು ಅದನ್ನ ಇನ್ನೂ ಕ್ಲೀನಾಗಿ ರೆಡಿ ಮಾಡ್ತಾರೆ ಗೈಸ್. ಒಂದು ಬ್ಯಾಚುಲರ್ಸ್ ಮನೆ ವಾಶ್ರೂಮು ಆದ್ರೂ ಚೆನ್ನಾಗಿ ಇಟ್ಕೊಂಡಿದ್ದೀನಿ. ಅಷ್ಟೊಂದೇನು ಗಲೀಜಾಗಿ ಇಟ್ಕೊಂಡಿಲ್ಲ. ಇನ್ನೊಂದು ಸ್ವಲ್ಪ ಕ್ಲೀನಾಗಿ ಇಟ್ಕೊಳ್ಳೋಣ ಅಂತ ಹೆಲ್ಪ್ ಮಾಡ್ತಾವ್ರೆ. ನಾನು ಗಲೀಜ್ ಮಾಡಲ್ಲ ಗೈಸ್. ನಮ್ಮ ಹುಡುಗರು ಬರ್ತಾರೆ, ಎಲ್ಲ ನೀಟಾಗಿ ತುಳಿತಾರೆ, ಹಂಗೆ ಹೋಯ್ತಾ ಇರ್ತಾರೆ. ನಾನು ಬಂದು ತೊಳಿತಾ ಇರಬೇಕು. ಅದೊಂದೇ ಬೇಜಾರು, ಇನ್ನೇನಿಲ್ಲ ಗೈಸ್. ಈ ನಲ್ಲಿಗಳೆಲ್ಲ ನೋಡಿ ಯಾವ ಥರ ಆಗಿದೆ, ನೀಟಾಗಿ ಮೇಂಟೈನೇ ಮಾಡಿಲ್ಲ. ಸೊ ಇದು ಅಷ್ಟೇ ಶವರ್ ಹೆಡ್ ನೋಡಿ ಎಷ್ಟು ಗಲೀಜಿದೆ. ನಮ್ಮ ಮನೆ ಸ್ಟಾಕ್ ಎಲ್ಲ ಇರೋದೇ ಮೇಲೆ. ನನ್ನ ಐಟಮ್ಸ್ಗಳಾಗಲಿ ಸ್ಟ್ಯಾಂಡೀಸ್ ಆಗಲಿ ಎಲ್ಲ ಇರೋದೇ ಮೇಲೆ. ನೋಡಿ ಯಾವ ರೇಂಜ್ ಸ್ಟಾಕ್ ಆಗಿದೆ, ಎಲ್ಲ ತುಂಬಿಸ್ಬಿಟ್ಟಿದ್ದೀನಿ. ಏನು ಮಾತಾಡಿದೆ
ಆದರೂ ಮನೆ ಕ್ಲೀನ್ ಮಾಡಿಸೋದ್ರಲ್ಲಿ ಇರೋ ಕಷ್ಟ ಮನೆ ಕ್ಲೀನ್ ಮಾಡೋರು ಮಾತ್ರ ಗೊತ್ತಿರುತ್ತೆ. ಏನಂತೀರಾ? ಇದೇ ಕೆಲಸ ನಾನು ಮಾಡಿದಿದ್ರೆ ಮಿನಿಮಮ್ 1 ವಾರ ಮಾಡ್ತಾಯಿದ್ದೆ, ಮಿಸ್ಸೇ ಇಲ್ಲ. ಹೆಂಗೋ ಸದ್ಯ ಇವ್ರು ಇರೋದಕ್ಕೆ ಪೀಸಾಗಿ ಹೆಂಗೋ ಕ್ಲೀನ್ ಆಗ್ತಾಯಿದೆ ಬೇಗ. ಮನೆ ಕ್ಲೀನಾಗಿದ್ದರೆ ಎಷ್ಟು ಖುಷಿ ಆಗುತ್ತೆ ಅಂದರೆ ಗೈಸ್, ಆ ಎಕ್ಸ್ಪ್ರೆಷನ್ನು, ಆ ಸಂತೋಷ ಯಾರಿಗೂ ಹೇಳೋಕ್ಕೆ ಆಗಲ್ಲ, ಅಷ್ಟು ಖುಷಿ. ಅದು ನನಗಂತೂ ಈ OCD ಇರೋರ್ಗಂತೂ ಕ್ಲೀನಾಗಿದ್ಬಿಟ್ರಂತೂ ಎಷ್ಟು ಖುಷಿಯಾಗಿರ್ತೈತೆ ಅಂದರೆ ನನಗೆ ಮಾತ್ರ ಗೊತ್ತು. ನೋಡಿ, ಎಲ್ಲ ಐಟಮ್ಗಳು ತೆಗಿತಾ ಇದ್ದಾರೆ, ಅದೆಲ್ಲ ನೀಟಾಗಿ ಮತ್ತೆ ಹಾಕಿ ಮತ್ತೆ ಜೋಡಿಸ್ಕೋಬೇಕು ನಾವು. ನೋಡಿ, ಅಷ್ಟು ದೊಡ್ಡ ಬ್ಯಾಗ್ ಕೊಟ್ಟಿದ್ದೀನಿ ಅದಕ್ಕೆಲ್ಲ ತುಂಬಿಸ್ತಾವ್ರೆ. ಇಲ್ಲಿ ನೋಡಿ ಗೈಸ್, ಎಲ್ಲ ತಗೊಬಂದು ಗುಡ್ಡೆ ಹಾಕ್ತಾವ್ರೆ ಇಲ್ಲಿ ಆಚೆ. ನೋಡೋಣ ಬನ್ನಿ ಏನಾಗುತ್ತೆ. ನನಗೆ ಮಾಸ್ಕ್ ಹಾಕ್ಸ್ಬಿಟ್ಟು ಪೆಸ್ಟ್ ಕಂಟ್ರೋಲ್ ಮಾಡ್ತಾ ಇದ್ದೀವಿ, ಮಾಸ್ಕ್ ಹಾಕೋ ಅಂತ ಹೇಳಿದ್ರು, ಅದಕ್ಕೋಸ್ಕರ ಮಾಸ್ಕ್ ಹಾಕೊಂಡ್ಬಂದು ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ, ಫುಲ್ಲು ಕಿಚನ್ನಲ್ಲಿ ಎಲ್ಲೆಲ್ಲ ಐತೆ, ಎಲ್ಲ ಕಡೆ. ಮನೇಲಿ ಯಾವುದೇ ಕ್ರಿಮಿ ಕೀಟಗಳಿಗೆ ಏನೂ ಬರಬಾರ್ದು, ಎಲ್ಲ ಅಲ್ಲೇ ಸತ್ತೋಗ್ಬಿಡ್ಬೇಕು. ನಮ್ಮ ಮನೆಗೆ ಕ್ರಿಮಿ ಕೀಟ ಬರಬಾರ್ದು ಅಂತ ಪೆಸ್ಟ್ ಕಂಟ್ರೋಲ್ ಮಾಡಿಸ್ತಾ ಇರೋದು. ಗುರು, ಎಕ್ಸ್ಟ್ರಾ ಹೊಡಿ 100 ml ಆಗಲ್ಲ, ಬರಬಾರ್ದು ಈ ವರ್ಷ ಅಲ್ಲ ಗೈಸ್. ಇದು ಎಲ್ಲ ಮಾಡಿದ್ಮೇಲೆ ನೀಟಾಗಿ ಒರೆಸ್ತಾರೆ ಅದನ್ನ. ಗಿಂಕು ಎಲ್ಲ ಕಡೆ ಹೊಡಿತಾ ಬಿಡ್ತಾರೆ. ಮೂಲೆಯಲ್ಲಿ ಹೊಡೆದು ಬಿಸಾಕಿದ್ರು ಗೈಸ್. ನೋಡಿ ಗೈಸ್, ಒಳ್ಳೆ ನೀರು ಮುಗಿತಾವ್ರೆ. ಏನು ತೊಳಿತಾವ್ರ ಇದರಲ್ಲಿ ಏನು ಅಂತಾನೆ ಗೊತ್ತಾಯ್ತಲ್ಲ ಗೈಸ್. ಕ್ಲೀನ್ ಮಾಡ್ತೀನಿ ಅಂದ್ಬಿಟ್ಟು ಕಿಟಕಿನೇ ತೆಗ್ದ್ಬಿಟ್ಟವ್ರೆ ಗೈಸ್. ಕಿಟಕಿ ತೆಗ್ದ್ಬಿಟ್ಟೆಲ್ಲ ಕ್ಲೀನ್ ಮಾಡ್ತಾವ್ರೆ ಅನ್ಕೊಂಡಿರಲ್ಲ. ನಮ್ಮ ಮನೇಲಿ ಇದು ಬಂದಿತ್ತಾವಿಂದ ಕ್ಲೀನೇ ಮಾಡಿರಲಿಲ್ಲ, ಯಾಕಂದ್ರೆ ನಂಗೆ ಮಾಡಕ್ ಬಂದಿರಲಿಲ್ಲ, ಅದಕ್ಕೋಸ್ಕರ. ಸೊ ಇಲ್ಲಿ ನೋಡಿ ಯಾವ ರೇಂಜಿಗಿದೆ ಗಲೀಜು, ನೋಡ್ಬೋದು ನೀವು ಇಲ್ಲಿ. ನೋಡಿ ಯಾವ ತರ ಇದೆ ಗಲೀಜು. ಈ ಗಲೀಜೆಲ್ಲ ಕ್ಲೀನ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಇವಾಗ ಇನ್ನೊಂದೇನಂತ ಹೇಳಿದ್ರೆ, ಇಲ್ಲಿ ನೋಡಿ ಯುಟಿಲಿಟಿ ಏರಿಯಾ ಅಂತೂ ಫುಲ್ ಊಸ್ಟ್ ಆಗ್ಬಿಟ್ಟಿದೆ. ಅಪ್ಪಾ ದೇವ್ರೆ, ನೋಡಕ್ಕೆ ಆಗ್ತಾ ಇಲ್ಲ ಗೈಸ್, ಅಷ್ಟು ಗಲೀಜಾಗಿದೆ. ವಾಷಿಂಗ್ ಮಿಷಿನ್ ಹತ್ರ ಎಲ್ಲ. ಸೊ ಇವಾಗ ಈ ಮಿಷಿನ್ ಅಲ್ಲಿ ಕ್ಲೀನ್ ಮಾಡ್ತಾರಂತೆ. ಬನ್ನಿ ನೋಡೋಣ ಯಾವ ತರ ಕ್ಲೀನ್ ಮಾಡ್ತಾರೆ. ಶಾಂಪೂ ವಾಶಲ್ಲಿ ಹೋಗ್ತಾ ಇಲ್ಲ, ಆಸಿಡ್ ಹಾಕಿದ್ರೆ ಇದಾಗುತ್ತೆ ಅಂತ ಹೇಳಿದ್ರು, ವೈಟ್ ಆಗುತ್ತೆ. ಶಾಂಪೂ ವಾಶಲ್ಲಿ ಟ್ರೈ ಮಾಡ್ತೀನಿ ಅಂತ ಆಪ್ಷನ್ ಇಲ್ಲದೆ ಇಲ್ಲಿ ಆಸಿಡ್ ಹಾಕ್ಲೇಬೇಕಾಗುತ್ತೆ. ನೋಡಿ ಗೈಸ್, ಗೈಸ್ ನೋಡಿ ಎಲ್ಲ ಕ್ಲೀನಾಗಿ ಕ್ಲಿಯರ್ ಆಗ್ತಾ ಇದೆ ಆಸಿಡ್ ವಾಶ್ದು. ಕರ್ಲೋ ಬೈ ಗೈಸ್, ರೂಮ್ ಎಲ್ಲ ಕ್ಲೀನ್ ಆಯಿತು ನೋಡಿ. ಹಾಯ್ ಬಿಸ್ಕು, ಎಲ್ಲಿ ರೂಮ್ ಕ್ಲೀನ್ ಆಗಿದೆಯಾ ಮಗನೇ? ರೂಮ್ ಕ್ಲೀನ್ ಆಗಿದೆಯಾ? ಹಾಂ, ಏನು ರೂಮ್ ಕ್ಲೀನ್ ಆಗಿದೆಯಾ? ಹಾಂ, ರೂಮ್ ಕ್ಲೀನ್ ಆಗಿದೆಯಾ? ನಿಮಗೂ ಸ್ನಾನ ಮಾಡಿಸಿ ನೀರು. ಇಲ್ಲಿ ಇನ್ನೂ ಕ್ಲೀನ್ ಮಾಡ್ತಾ ಇದ್ದಾರೆ. ಇಲ್ಲೆಲ್ಲ ಇನ್ನೂ ನೋಡಿ ಯಾವ ರೇಂಜ್ ಗಲೀಜ್ ಇದೆ, ಎಲ್ಲ ನೀಟಾಗಿ ಕ್ಲೀನ್ ಮಾಡ್ತಾರೆ. ಅಲ್ಲೆಲ್ಲ ಏನು ಮಾಡ್ತಾ ಇದ್ದಾರೆ ನೋಡೋಣ ಬನ್ನಿ. ನೋಡಿ ಗೈಸ್, ಸೋಫಾ ಕ್ಲೀನಿಂಗ್ ನಡೀತಾ ಇದೆ. ಇಲ್ಲಿ ಎಲ್ಲ ಉಜ್ತಾ ಇದ್ದಾರೆ ಸೋಫಾನ. ಇದು ಶಾಂಪೂ ಯೂಸ್ ಮಾಡಿ ಕ್ಲೀನ್ ಮಾಡ್ತಾ ಇರೋದು ಸೋಫಾನ. ಇವ್ರು ಉಜ್ತಾ ಇರೋದು ನೋಡಿದ್ರೆ ಸೋಫಾನೇ ಕಿದಾಗಂಗೆ ಉಜ್ತಾವ್ರೆ. ಭಯ ಆಗ್ತಾ ಐತೆ. ಯಾರು ಬೇರೆ ಕನ್ನಡ ಬರಲ್ಲ, ಹೇಳ ಬೇಡ ಅಂತ ಗೊತ್ತಾಗ್ತದೆ. ಪ್ರಾಬ್ಲಮ್ ಏನಂದ್ರೆ ಚೆನ್ನಾಗಿ ಮಾಡ್ತಾವ್ರೆ, ಅದಕ್ಕೋಸ್ಕರ ಸುಮ್ಮನೆ ಇದನ್ನ ಎಲ್ಲ ಕಡೆ ಬಂದ್ಬಿಡ್ಬೇಕು ಅನ್ನೋತಾರೆ. ಗೈಸ್ ನಾನು ಏನಪ್ಪ ನೀರು ಹಾಕ್ಬಿಡ್ತಾವ್ರೆ ಅಂದ್ಕೊಂಡೆ, ಆಮೇಲೆ ಇವಾಗ ವ್ಯಾಕ್ಯೂಮ್ ಮಾಡ್ತಾವ್ರೆ ಎಲ್ಲ ನೀಟಾಗಿ. ನೋಡಿ ಗೈಸ್, ನೋಡಿ ಏನು ಮಸ್ತಾಗೈತಲ್ಲ. ಇದು ನಿಸ್ಕೊಂಡು ಆಡಾಡ್ಬೇಕು ಅನಿಸ್ತೈತಲ್ಲ ನಂಗೆ. ಯಾಕೋ ಬ್ರೋ ನಂಗೊಂದು ರೌಂಡ್ ಕೊಡಿ ಇಲ್ಲಿ, ಇದು ಟ್ರೈ ಮಾಡ್ತೀನಿ. ಎಲ್ಲ ಫುಲ್ಲು ನೀಟಾಗಿ ಅದೇ ಒರೆಸ್ಬಿಡ್ತೈತೆ. ಅಯ್ಯೋ ಗೈಸ್, ಚೆನ್ನಾಗೈತೆ ಗೈಸ್ ಇದು. ಇವಾಗ ವ್ಯಾಕ್ಯೂಮ್ ಮಾಡ್ತಾರೆ ನೋಡಿ ಗೈಸ್. ನೋಡಿ ಎಷ್ಟು ನೀಟಾಗಿ ಸಾಫ್ ಆಗಿಬಿಟ್ಟಿದೆ, ಚೂರು ಇಲ್ಲಂಗೆ ಡ್ರೈ ಆಗೋಗ್ತೈತೆ ಗೈಸ್. A to Z ಎಲ್ಲ ಕ್ಲೀನ್ ಮಾಡಿ ಇವಾಗ ಲಾಸ್ಟ್ ಮುಗೀತು. ಡೋರ್ ಹತ್ರ ಎಲ್ಲ ಹೇಳ್ಕೊಂತವ್ರು, ಅಲ್ಲೆಲ್ಲ ಮುಗೀತು. ನೋಡ್ಬೋದು ಎಲ್ಲ ನೀಟಾಗಿ ಕ್ಲೀನ್ ಆಗಿದೆ. ಇವಾಗೆಲ್ಲ ಜೋಣಿಸ್ಕೋಬೇಕಷ್ಟೇ ಗೈಸ್. ನೆಕ್ಸ್ಟ್ ವೈಬ್ಸ್ ಅವರು ನೀಟಾಗಿ ಡೀಪ್ ಕ್ಲೀನ್ ಮಾಡ್ಕೊಟ್ರು. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಮಾಡಿದ್ರು. ಪರ್ಸನಲಿ ನನಗಂತೂ ತುಂಬಾ ಇಷ್ಟ ಆಯ್ತು, ಯಾಕಂದ್ರೆ OCD ಇರೋರು ಗೊತ್ತಿರುತ್ತೆ ಯಾವ ತರ ಕ್ಲೀನ್ಲಿನೆಸ್ ಅಂತ ಹೇಳಿ. ಚೆನ್ನಾಗಿ ಕ್ಲೀನ್ ಮಾಡ್ಕೊಟ್ರು. ಅಂಡ್ ಅವ್ರ ಎಕ್ವಿಪ್ಮೆಂಟ್ ಆಗ್ಲಿ, ಅವರ ಟೀಮ್ ಆಗ್ಲಿ, ಎಲ್ಲಾನು ಪ್ರತಿಯೊಬ್ರು ಕೋಆಪರೇಟಿವ್ ಆಗಿದ್ರು. ನಾನು ಹೇಳಿದ್ದೆಲ್ಲ ಅಲ್ಲಿ ಇಲ್ಲಿ ಅಂತ ಎಲ್ಲ ನಾನೊಂದ್ ಸ್ವಲ್ಪ ಗೊತ್ತಲ್ಲ, ಅಲ್ಲಿ ಇಲ್ಲಿ ಎಲ್ಲಾ ಕಡೆನೂ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಇನ್ನೊಂದೇನಂದ್ರೆ ನಮ್ಮ ಮನೆ ಸ್ಟಾರ್ಟಿಂಗ್ ಅಲ್ಲೇ ಬರ್ಬೇಕಾದ್ರೆ ಇಲ್ಲಿ ನೋಡಿ ಸ್ಮಾರ್ಟ್, ಇದನ್ನ ಒತ್ತಿದ ತಕ್ಷಣ ನನ್ನ ಮೊಬೈಲ್ಗೆ ನೋಟಿಫಿಕೇಶನ್ ಬರುತ್ತೆ, ಯಾರವ್ರೆ ಅಂತ ನೀಟಾಗಿ ರೆಕಾರ್ಡ್ ಮಾಡಿ ಕಳ್ಸುತ್ತೆ. ಸುಮ್ಮನೆ ನಾನೇ ಹೊಡಿತಾ ಇರೋದು ಬೆಲ್ಲು. ಬೆಲ್ ಹೊಡೆದ್ರೆ ಸೌಂಡ್, ಅಂಡ್ ಅದಕ್ಕೆ ಬೆಲ್ ಹೊಡೆದ್ರೆ ಇಲ್ಲಿ ಸೌಂಡ್ ಬರುತ್ತೆ. ಇದನ್ನ ಎಲ್ಲಾ ರೂಮಲ್ಲೂ ಇಟ್ಟಿದ್ದೀನಿ. ನಾನು ಎಲ್ಲಿದ್ರು ನಂಗೆ ಸೌಂಡ್ ಗೊತ್ತಾಗಬೇಕು, ಯಾಕಂದ್ರೆ ನಾನು ಮಲ್ಕೊಂಡ ಮೇಲೆ ಯಾವುದೇ ಕಾರಣಕ್ಕೂ ಬರಲ್ಲ. ಇವ್ನು ಬೆಲ್ ಹೊಡೆದ್ರೆ ಇವ್ನು ಬಗ್ತಾನೆ ಇರ್ತಾನೆ. ಏನೇನಾಯ್ತು ಸೆಕೆಂಡ್ ಕೊಡು. ಗುಡ್ ಬಾಯ್. ಆ ಕಾಲ್ ಕೊಡು. ಗುಡ್ ಬಾಯ್. ಐ5 ಮಾಡು. 2 ಕೈಯಲ್ಲ, 1 ಕೈಯಲ್ಲಿ ಮಾಡು ಐ5. ಗುಡ್ ಬಾಯ್. ಈ ಕೈಯಲ್ಲಿ ಮಾಡು. ಗುಡ್ ಬಾಯ್. ಇವಾಗ ಡಬಲ್ ಹ್ಯಾಂಡಲ್ಲಿ ಮಾಡು ಐ5. ಗುಡ್ ಬಾಯ್. ಕೆಳಗಡೆ ಕೂತ್ಕೋ. ತಿರ್ಗೋ ಒಂದ್ಸರಿ. ಸ್ಪೇನ್ 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 ಸ್ಪೇನ್. ತಿರುಗ್ತಾರ ನನ್ನ ಮಗನ, ತಿರುಗ್ತಾರ.
ಈ ನನ್ನ ಮಕ್ಕಳು ಅಣ್ಣ ಅನ್ನ ತಿಂತಾರ ತಿಂತಾರಣ್ಣ ಈ ನನ್ನ ಮಕ್ಕಳು. ಗೈಸ್ ಇವನು ನನ್ನ ಮಗ ವಿಸ್ಕಿ ಗೊತ್ತಿರ್ಬೋದು. ಸೊ ಇವಾಗ ನಾನು ಊರಿಗೆ ಹೋಗ್ತಾ ಇದೀನಲ್ಲ, ಇವನು ತಗೊಂಡು ಹೋಗ್ತೀನಿ. ಹೋಮ್ ಟೂರ್ ಮಾಡಕ್ಕೂ ಮುಂಚೆ ಫಸ್ಟ್ ಇವ್ನು ಸಮಾಧಾನ ಮಾಡ್ಬಿಟ್ರೆ ಇವನೊಂದು ಸ್ಕಿಲ್ಸ್ ಎಲ್ಲ ತೋರಿಸ್ತಾ ಇದೆ. ಇನ್ನೂ ಒಂದ್ ಸ್ವಲ್ಪ ಸ್ಕಿಲ್ಸ್ ಎಲ್ಲ ಇದೆ. ಮುಚ್ಚು ಬಾಯ್, ಎಷ್ಟು ಮಾತಾಡೋದು. ನಡಿಯಿಂದ ನಡಿಯಿಂದ. ಸೆಟ್ ಸೆಟ್ ಸೆಟ್. ಗುಡ್ ಬಾಯ್. ಇದು ನೋಡಿ ಸೆಟ್. ಗೈಸ್ ಇನ್ನೊಂದೇನಂದ್ರೆ ಇದು ಫುಡ್ನ ಅಲ್ಲಾಕ್ತೀನಿ. ಸ್ಟೇ ಸ್ಟೇ. ಇದನ್ನ ತಗೊಂಡು ಹಿಂಗೆ ಸಾಕೋದು. ಸ್ಟೇ ಸ್ಟೇ. ಸೊ 4 ಪೀಸ್ ಹಾಕಿದ್ದೀನಿ. ಸೊ 4 ಪೀಸ್ನ ಇವಾಗ ಸ್ಟೇ ಅಂತ ಹೇಳಿ ಅವ್ನಿಗೆ ಕಮೆಂಟ್ ಕೊಟ್ಟಿದ್ದೀನಿ. ಆ ಕಮೆಂಟ್ಗೆ ಇವಾಗ ಅವ್ನಿಗೆ ಏನಿಲ್ಲ, ಅಟ್ಯಾಕ್ ಅಂತ ಹೇಳಿದ್ರೆ ಮಾಡ್ಬಿಡ್ತಾನೆ. ಸ್ವಲ್ಪ ಕಾಯ್ಸೋಣ, ಹುರ್ಕೊಳ್ಳಿ. ನೋಡ್ತಾ ಅವನು ಯಾವಾಗ ಹೇಳ್ತಾನೆ ಅಂತ. ಓಯ್ ಹೇಳದ್ನಾ ಯಾಕೆ? ರೆಡಿ? ಏಯ್ ಏಯ್ ಕುದ ಕೆಳಗಡೆ ನನ್ನ ಮಗನೇ ಬೈಲಿ. ಕುದ ಕೆಳಗಡೆ. ಹಾಂ ಸ್ಟೇ. 2 ತಿನ್ನು ಸಾಕು. ಸೆಟ್ 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 ಸೆಟ್. ಗುಡ್ ಬಾಯ್. ಈಟ್ ಸಾಕು. ಸ್ಟೇ. ಕಿಲಾಡಿ ನನ್ನ ಮಗ ಗೈಸ್ ಇವನು. ನೋಡಿ ಇನ್ನು ಎಲ್ಲಾದ್ರೂ ಅವ ಅಂತ ಹುಡುಕ್ತಾವನೆ. ಏಯ್ ಇಲ್ಲ ಬಾರೋ, ಅಷ್ಟೇ ಬಾರೋ. ಕೊಡಿಲಿ ಐಫೈ ಕೊಡು. ಬಾ ಡಬಲ್ ಆ್ಯಂಡ್ ಐಫೈ ಕೊಡು. ಕೈ ಮೂಸು ಅಂತ ಹೇಳಿಲ್ಲ ಹೇಳ್ಕೊಂಡು ಡಬಲ್ ಆ್ಯಂಡ್ ಐಫೈ ಕೊಡು ಅಂದಿದ್ದು. ಗುಡ್ ಬಾಯ್ ಮಗನ, ಗುಡ್ ಬಾಯ್. ಕಚ್ಚಾರ. ಸೊ ಇವನು ಈ ಮನೆ ವಾರಸ್ದಾರ. ಸೊ ಯಾರು ನಮ್ಮ ಮನೆಗೆ ಗೆಸ್ಟ್ ಬರ್ತಾರೆ ಇವನು ಫಸ್ಟ್ ಪ್ರಿಫರೆನ್ಸ್, ಆಮೇಲೆ ಮಿತ್ತವ್ರಿಗೆ. ಯಾಕಂದ್ರೆ ಫುಲ್ ಮನೆ ತುಂಬಾ ಇವನೇ ಓಡಾಡ್ತಾ ಇರ್ತಾನೆ. ಇವ್ನಿಗೆ ಅವಾಗ ಇವ್ನ ಮೇಂಟೆನೆನ್ಸ್, ಇವ್ನ ಸ್ನಾನ ಅದೇ ಜಾಸ್ತಿ ಆಗ್ಬಿಡುತ್ತೆ. ಯಾರೋ ಬಾಕ್ಲ ಹತ್ರ ಬಂದವ್ರು, ಅದಕ್ಕೆ ಹಿಂಗ್ ನೋಡ್ತಾವ್ ನೋಡಿ. ಸೊ ಬನ್ನಿ ಇವಾಗ ಹೋಮ್ ಟೂರ್ ಮಾಡೋಣ. ಇವ್ನಿಗೊಂದ್ ಸ್ವಲ್ಪ ಸಮಾಧಾನ ಮಾಡಿದ್ದಾಯ್ತು. ಇವಾಗ ನಮ್ಮ ಮನೆ ತೋರಿಸೋ ಟೈಮು ಬನ್ನಿ. ಸೊ ಅವ್ರು ಕ್ಲೀನ್ ಮಾಡೋಗಿದ್ದೆನ್ನೆ. ನಾನು ನಿನ್ನೆಯಿಂದ ಇವೆಲ್ಲ ಕೆಲಸ ಮುಗಿಸಿ ಇವಾಗ ದೇವ್ರ ಪೂಜೆ ಮಾಡಿ ನಾನು ಹೋಮ್ ಟೂರ್ ಮಾಡ್ಬೇಕಂತ ಅನ್ಕೊಂಡಿದೀನಿ. ಬನ್ನಿ ಹೋಮ್ ಟೂರ್ ಮಾಡ್ತೀನಿ. ಯಾವ ತರ ಎಲ್ಲಿಂದ ಶುರು ಮಾಡ್ಬೇಕಂತಾನೆ ಗೊತ್ತಾಗ್ತಲ್ಲ. ಬನ್ನಿ ನೋಡಿ. ಫಸ್ಟ್ ಹೋಮ್ ಟೂರ್ ನಮ್ಮ ಹಾಲಿಂದ. ಇದು ಲಿವಿಂಗ್ ಏರಿಯಾ. ಇದು ಒಂದು ಚಿಕ್ಕ ಮನೆ ನೋಡಿ. ಫಸ್ಟ್ ತೋರ್ಸೋದೆ ದೇವ್ರ ಮನೆ. ದೇವ್ರ ಮನೇಲಿ ಯಾವ ದೇವರು ಇಲ್ಲ. ನಮ್ಮ ಮಂಜುನಾಥ ಸ್ವಾಮಿ, ಕುಕ್ಕೆ ಸುಬ್ರಹ್ಮಣ್ಯ, ಕರೆ ಸಿದ್ಧಿ, ಕೇದಾರ್ನಾಥ್, ಆದಿಯೋಗಿ ಜನ. ಸೊ ಇದು ನನ್ನ ದೇವ್ರ ಮನೆ. ಚಿಕ್ಕದೊಂದು ದೇವ್ರ ಮನೆ ನಾನೇ ಮಾಡ್ಕೊಂಡಿದ್ದೀನಿ ನಮ್ಮ ಫ್ಲಾಟ್ಗೆ. ಸೊ ಇವಾಗ ಪೂಜೆ ಮಾಡಿ ಇಟ್ಟಿದ್ದೀನಿ. ಮೇಲ್ಗಡೆ ಒಂದು ಮನಿ ಪ್ಲಾಂಟ್, ಇಲ್ಲಿ ತುಂಬಾ ಗಿಡಗಳು. ಅಂಡ್ ದಿಸ್ ಇಸ್ ಒನ್ ಆಫ್ ಮೈ ಫೇವರೇಟ್ ಗಿಡ, ಬೋನ್ಸೈ. ಎಷ್ಟು ಚೆನ್ನಾಗಿದೆ ನೋಡಿ. ಇದಕ್ಕೆ ಎಷ್ಟು ವರ್ಷ ಇರಬಹುದು ಅಂತ ಕಮೆಂಟ್ ಹಾಕಿ ನೋಡೋಣ. ಅಂಡ್ ಇದು ಹ್ಯೂಮಿಡಿಫೈಯರ್ ಪ್ಲಾಂಟ್ಸ್ ಗಳಿಗೆ ಮಾಯಿಶ್ಚರ್ ನ ಕಾಪಾಡ್ಲಿಕ್ಕೋಸ್ಕರ ಅಂಡ್ ಮನೇಲಿ ಫ್ರೆಶ್ನರ್ ನ ಕಾಪಾಡಲಿಕ್ಕೋಸ್ಕರ. ಅಂಡ್ ನೋಡಿ ಮೇಲೆಲ್ಲ ಪ್ಲಾಂಟ್ಸ್. ಸೊ ಇಲ್ಲಿ 3 ಪ್ಲಾಂಟ್ಸ್ ಇಟ್ಟಿದ್ದೀನಿ, ನೋಡ್ಬೋದು. ಈ ಪಾಟ್ ನೋಡಿ ಎಷ್ಟು ಚೆನ್ನಾಗಿದೆ, ಮಸ್ತಾಗಿದೆ ಅಲ್ಲ. ಇದೆಲ್ಲ ನಾನೇ ಫಿಟ್ ಮಾಡಿರೋದು ಗೈಸ್. ಇದೆಲ್ಲ ಅಲ್ಲಿ ಇಲ್ಲಿ ಅಮೆಝಾನ್, ಫ್ಲಿಪ್ಕಾರ್ಟ್ ಅಲ್ಲಿ ಇಲ್ಲಿ ಎಲ್ಲ ಆಯ್ಕೊ ಬಂದ್ಬಿಟ್ಟು ಇದನ್ನ ನಾನೇ ಫಿಟ್ ಮಾಡಿದ್ದೀನಿ. ಈ ಮನೆ ಅಂತೂ ನಿಜವಾಗ್ಲೂ ಹಿಂಗ್ ಇರ್ಲೇ ಇರ್ಲಿಲ್ಲ. ಇಲ್ಲ ಯಾಕಂದ್ರೆ ಫುಲ್ ಪಾಳ್ ಬಿದ್ದೋಗ್ಬಿಟ್ಟಿತ್ತು. ಯಾವ ತರ ಅಂತ ಹೇಳಿದ್ರೆ ಪ್ರತಿ ಒಂದು ಕೂಡ ಪೇಂಟ್ ಕೂಡ ನಾವೇ ಮಾಡಿರೋದು. ಇಲ್ಲಿ ಏನೇನ್ ನೋಡ್ತಾ ಇದೀರಾ, ಇದೇ ಕಲರ್ ಇದೇ ಪೇಂಟ್ ಬೇಕು ಅಂತ ಹೇಳಿ ನಾವೇ ಮಾಡಿರೋದು. ಅಂಡ್ ಇಲ್ಲಿ ನನ್ನ ಫಿಶ್ ಟ್ಯಾಂಕ್ ಇತ್ತು. ಹೋಗು ಅಂತ ಒಂದು ಮೀನ್ ಇಟ್ಟಿದೆ. ಸೊ ಫ್ಲವರ್ ಅನ್ನೋ ಅದು ಕಾರಣಾಂತರಗಳಿಂದ ವಿಯೆಟ್ನಾಂಗೆ ಹೋದಾಗ ಮರಣ ಹೊಂದಿದೆ. ಅದಕ್ಕೋಸ್ಕರ ಫಿಶ್ ಟ್ಯಾಂಕ್ ನ ಎತ್ತಿಟ್ಬಿಟ್ಟೆ, ಸವಾಸನೆ ಬೇಡ ಅಂತ ಹೇಳಿ. ಅದು ಬೇರೆ ಸ್ವಲ್ಪ ಲೈಟ್ ಆಗಿ ಕ್ರ್ಯಾಕ್ ಬೇರೆ ಆಗೋಯ್ತು ರೀಸೆಂಟ್ ಆಗಿ. ಅದಕ್ಕೋಸ್ಕರ ಎತ್ತಿಟ್ಟೆ, ಫಿಶ್ ಟ್ಯಾಂಕ್ ತಗೊಂಡ್ ಬಂದಿಲ್ಲ. ಆ ಜಾಗದಲ್ಲಿ ಪ್ಲಾಂಟ್ಸ್ ಇಟ್ಟಿದ್ದೀನಿ. ಇಲ್ಲೂ ಒಂದು ಬೋನ್ಸಾ ಇದೆ ಅಂಡ್ ಬುದ್ಧ. ಇದು ನಮ್ಮ ಅಕ್ಕಿಲ್ ಹೊಡೆದಾಕಿದ್ದ ನೋಡಿ, ಫೇಕ್ ಕಂಟಾಕಿದ್ದೀನಿ. ಇದನ್ನ ಇಟ್ಕೋಬಾರ್ದಂತೆ, ನೋಡೋಣ. ಬಿಸಾಕಂತೂ ಮನ್ಸಿಲ್ಲ, ಯಾಕಂದ್ರೆ ತುಂಬಾ ಇಷ್ಟ ಆ ಬುದ್ಧ. ಯಾರೋ ಬಂದ್ರು, ಅಸಲ್ ಬಂತು ಅಮೆಝಾನ್ ಇಂದ. ಇದನ್ನ ಆಮೇಲೆ ನೋಡೋಣ. ಇದು ನನ್ನ ಫೇವ್ರೆಟ್ ಪ್ಲಾಂಟ್ ನೋಡಿ, ಎಷ್ಟು ಚೆನ್ನಾಗಿದೆ, ಸಕ್ಕದಾಗಿದೆ ಎಲ್ಲ. ಇದು ಬಂಬೂ ಪ್ಲಾಂಟ್, ಹಾರ್ಟ್ ಶೇಪ್ ಅಲ್ಲಿ ಇದೆ, ಡ್ಯುಯಲ್ ಹಾರ್ಟ್ ನೋಡಿ. ಟಿಡಿ ಬಾ ಪ್ರಕಾಶ್, ಮಲೇಷಿಯಲ್ ಮಳೆ ಜಾಸ್ತಿ ಬಾ. ಓಕೆ ಗೈಸ್, ಇದು ನನ್ನ ಲಿವಿಂಗ್ ಏರಿಯಾ ಟೂರ್. ಸೊ ಬನ್ನಿ, ಲಿವಿಂಗ್ ಏರಿಯಾದಲ್ಲಿ ಇಲ್ಲೊಂದು ಸೋಫಾ, ಅಲ್ಲೊಂದು ದಿವಾನ್ ಇದೆ ಅಂಡ್ ಒಂದು AC. ಇದು ನೋಡಿ ಸಾಲಿಡ್ ಕಲರ್ಸ್. ಆಕ್ಚುಲಿ ಇನ್ನೊಂದು ಬೇರೆ ಕಲರ್ಸ್ ಇತ್ತು, ಅದನ್ನೆಲ್ಲ ವಾಷಿಂಗ್ ಹಾಕಿದೆ. ಅದಕ್ಕೋಸ್ಕರ ಸಾಲಿಡ್ ಕಲರ್ಸ್ ನ ಚೇಂಜ್ ಮಾಡಿದ್ದೀನಿ. ಅಂಡ್ ಇವಾಗ ನೆಕ್ಸ್ಟ್ ಹೋಗೋದೆ ನಮ್ಮ ಬಾಲ್ಕನಿಗೆ. ಅಂಡ್ ಇಲ್ಲಿ ನೋಡಿ ಗೈಸ್, ಎಲ್ರಿಗೂ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇದು ಡೋರ್ಗೆ ಅಂತ ತರಿಸಿರೋದು. ಅದು ಆಕ್ಚುಲಿ ಡೋರ್ ಹಿಂಗಿರುತ್ತೆ, ಅದನ್ನ ಹಿಂಗ್ ಹಾಕ್ಬೋದು. ಅದಕ್ಕೆ ಅಂತಾನೆ ಬಟ್ಟೆ ಇದೆ, ತುಂಬಾ ಚೆನ್ನಾಗಿದೆ ಬಟ್ಟೆ. ಅಂಡ್ ಇದರಲ್ಲಿ ಚಿಕ್ಕ ಪುಟಾಣಿ ಗಣೇಶ ಇದೆ ನೋಡಿ. ಇದು ನನ್ನ ಬಾಲ್ಕನಿ ನೋಡಿ. ಬಾಲ್ಕನಿ ಯಾವ ತರ ಇದೆ ಅಂತ. ಇದು ಹೊಸ ಪಾಟ್ಗಳು ತರಿಸಿದೆ ಗೈಸ್. ಈ ಪಾಟ್ಗಳನ್ನೆಲ್ಲ ಬೇರೆ ಪ್ಲಾಂಟ್ಸ್ ಹಾಕ್ಬೇಕು ಅಂತ ಹೇಳಿ ಇಲ್ಲೊಂದು ಸ್ವಲ್ಪ ಪ್ಲಾಂಟ್ಸ್ ಗಳಿದೆ. ಈ ಪ್ಲಾಂಟ್ಸ್ ಗಳನ್ನೆಲ್ಲಾನು ಈ ಪಾಟ್ ಹಾಕ್ಬೇಕು ಅಂತ ತಗೊಂಡ್ಬಂದಿದ್ದೀನಿ. ಇದಕ್ಕೆ ಇನ್ನ ಮಾಲಿ, ನಾವೇ ಮಾಲಿ ಅಲ್ವಾ, ನಾವೆಲ್ಲ ಏನ್ ಬೇರೆ ಮಾಲಿನೆಲ್ಲ ಕರ್ಸಲ್ಲ. ಅದಕ್ಕೆಲ್ಲ ನೀಮ್ ಪೌಡ್ರು ಎಲ್ಲ ಅವು ಇವು ಕಾಂಪೋಸ್ಟ್, ಕೋಕಾಪೀಟು, ಗೊಬ್ಬರ ಎಲ್ಲ ತಂದಿಟ್ಕೊಂಡಿದ್ದೀನಿ. ಅದನ್ನೆಲ್ಲ ಆಮೇಲೆ ರೆಡಿ ಮಾಡ್ಬೇಕು. ಅದಕ್ಕೋಸ್ಕರ ಟೈಮ್ ಇಲ್ಲ ಸದ್ಯಕ್ಕೆ. ಪಾಟ್ಗಳೆಲ್ಲ ಹಂಗೆ ಇದೆ, ಆಮೇಲೆ ಮಾಡೋಣ. ಅಂಡ್ ನೋಡಿ ಇಲ್ಲಿ 4 ದೊಡ್ಡ ಗಿಡಗಳು ಇಟ್ಟಿದ್ದೀನಿ. ಇದು ನನ್ನ ಆಫೀಸ್ ಗಿಡಗಳು. ಆಕ್ಚುಲಿ ಆಫೀಸ್ ತಗೊಂಡೋಗಿಲ್ಲ, ಅದಕ್ಕೋಸ್ಕರ ಇಲ್ಲಿ ಇಟ್ಟಿದ್ದೀನಿ ಅಷ್ಟೇ. ತುಂಬಾ ಸ್ಪೇಸ್ ಕನ್ಸ್ಯೂಮ್ ಮಾಡ್ತಾ ಇದೆ. ಅದನ್ನ ಎತ್ಬಿಟ್ರೆ ಅವಾಗ ಚೆನ್ನಾಗುತ್ತೆ. ಇದು ರೀಸೆಂಟ್ ಆಗಿ ಹಾಕಿದ್ದು. ಏನಕ್ಕೆ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಸನ್ಶೇಡ್ ಇತ್ತು, ಗಿಡಕ್ಕೆ ಇದಾಗುತ್ತೆ ಅಂತ ಹೇಳಿ, ಆಮೇಲೆ ಮಳೆ ನೀರು ಹೊಡೆಯುತ್ತೆ ಅಂತ ಹೇಳಿ ಇದನ್ನ ರೀಸೆಂಟ್ ಆಗಿ ನಾನೇ ಫಿಟ್ ಮಾಡಿದ್ದು. ಯಾವ್ದನ್ನು ಬೇರೆಯವ್ರ ಕೈಲಿ ಫಿಟ್ಟೇ ಮಾಡ್ಸಲ್ಲ ಗೈಸ್. ಅಲ್ಲೊಂದು ಸ್ವಲ್ಪ ಪ್ಲಾಂಟ್ಸ್ ಗಳಿದೆ ಮೇಲ್ಗಡೆ. ಅಂಡ್ ಇದನ್ನೆಲ್ಲ ಕಂಪ್ಲೀಟ್ ಆಗಿ ನಾನೇ ಫಿಟ್ ಮಾಡಿದ್ದು. ಇದನ್ನ ಅಮೆಝಾನ್ ಅಲ್ಲಿ ಆರ್ಡರ್ ಮಾಡಿ ನಾನೇ ತಗೊಬಂದು ನೀಟಾಗಿ ಟ್ಯಾಗ್ ಗಳು ಹೊಡೆದು ಮೇಲಿಂದ ಎಲ್ಲ ಗಂಟೆ ಹಾಕೊಂಡು ನೀಟಾಗಿ ಫಿಟ್ ಮಾಡ್ಕೊಂಡ್ ಬಂದಿದ್ದೀನಿ, ಕಟ್ ಮಾಡ್ಕೊಂಡು. ಸೊ ಬಾಲ್ಕನಿ ನೋಡಿದ್ರಲ್ಲ ಈ ತರ ಇದೆ. ಸೊ ಇಲ್ಲಿ ಕುತ್ಕೊಂಡು ಕೆಲಸ ಮಾಡ್ತಾ ಇದ್ರೆ ಒಂದು ಗ್ರೀನ್ ಟೀ ಇಟ್ಕೊಂಡು ಸಕ್ಕದಾಗಿರುತ್ತಲ್ಲ ಗೈಸ್. ನೋಡಿ ಏನ್ ಮಸ್ತಾಗಿದೆ, ಕುತ್ಕೊಳ್ಳೋಕಂತೂ ನೆಕ್ಸ್ಟ್
ಲೆವೆಲ್. ಈ ಡೋರ್ ಯಾವಾಗ್ಲೂ ಓಪನ್ ಇರುತ್ತೆ. ಭಯ ಏನಂತ ಹೇಳಿದ್ರೆ ಓಪನ್ ಯಾಕೆ ಮಾಡಲ್ಲ ಅಂದ್ರೆ ನನ್ನ ಮಗ ಬಂದು ಗಿಡಗಳನ್ನೆಲ್ಲ ಕಿತ್ತಾಕ್ಬಿಡ್ತಾನೆ ಬೇಕು ಅಂತ. ಅದು ಸುಮ್ನೆ ಕಿತ್ತಾಗಲ್ಲ ಗೈಸ್, ಬೇಕು ಅಂತ. ನಾನು ಅವ್ನಿಗೆ ಏನಾದ್ರು ಎಲ್ಲಾದ್ರೂ ಕರ್ಕೊಂಡು ಹೋಗಿಲ್ಲ, ಆಚೆ ನಾನು ಹೋಗ್ಬೇಕಾದ್ರೆ ಅವ್ನಿಗೆ ಬಾಯಿ ಹೇಳ್ಬಿಟ್ಟು ಹೋಗಿಲ್ಲ, ಆತರ ಏನಾದ್ರು ಮಾಡಿದ್ರೆ ಮಾತ್ರ ಬಂದು ಇಲ್ಲಿ ಗಿಡಗಳೆಲ್ಲ ಕಿತ್ತಾಕ್ಬಿಡೋದು. ಆಮೇಲೆ ಬೇಕು ಅಂತ ಮನೆ ಒಳಗಡೆನೆ ಹುಚ್ಚೊಯ್ಯೋದು. ಮನೆ ಒಳಗಡೆ ಅಂದ್ರೆ ಇಲ್ಲೆಲ್ಲೂ ಹುಚ್ಚೊಯ್ಯಲ್ಲ, ಅವ್ನು ಕೇಜಲ್ಲಿ ಹುಚ್ಚೊಯ್ಯಲ್ಲ, ಕೇಜಿಂದ ಆಚೆ ಹುಚ್ಚೊಯ್ತಾನೆ. ಅದು ಉರ್ಸಕ್ಕೆ ಅಂತ, ಯಾಕಂದ್ರೆ ನಾನು ತೊಳಿಬೇಕಲ್ಲ ನಾಳೆ. ಕೇಜಿಂದ ಆಚೆ ಹೋಯ್ತು, ಕೇಜಲ್ಲಿ ಹೋಯ್ದ್ರೆ ನೀಟಾಗಿ ಎತ್ತಿ ಎಲ್ಲ ವಾಶ್ ಮಾಡಿ ಕ್ಲೀನ್ ಮಾಡಿ ಬರೀ ಕೇಜ್ ಮಾತ್ರ ಕ್ಲೀನ್ ಮಾಡ್ಬೋದು. ಕೇಜಿಂದ ಆಚೆ ಹೋಯ್ದ್ರೆ ಇಡೀ ಬಾಲ್ಕನಿ ಫುಲ್ ತೊಳಿಬೇಕಲ್ಲ. ಇದೊಂದು ಟಾಸ್ಕ್ ಕೊಟ್ಬಿಡ್ತಾನೆ ಬೆಳಗ್ಗೆ. ಸೊ ಬನ್ನಿ ಇವಾಗ ಬಾಲ್ಕನಿಯಿಂದ ಹೋಗೋಣ. ಬಾಲ್ಕನಿ ಇಷ್ಟ ಆಯ್ತು ಅಂತ ಅನ್ಕೊಡ್ತೀನಿ. ಸೊ ಇವಾಗ ನೆಕ್ಸ್ಟ್ ಹೋಗೋದು ನಮ್ಮ ರೂಮ್ಗೆ. ಇದು ನನ್ನ ಗೆಸ್ಟ್ ರೂಮ್, ಇದು ನನ್ನ ಆಫೀಸ್ ರೂಮ್. ಇಲ್ಲಿ ನೋಡ್ಬೋದು ನನ್ನ ಸಿಸ್ಟಮ್ ಸೆಟಪ್. ಅಂಡ್ ಈ ಪೇಂಟಿಂಗ್ ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ ಗೈಸ್ ಮಾಡಕ್ಕೆ. ಅದು ನನಗೆ ಗೊತ್ತು, ನನ್ನ ಸಪೋರ್ಟ್ ಮಾಡಿರೋ ಫ್ರೆಂಡ್ಸ್ ಗೊತ್ತು. ಇದನ್ನೆಲ್ಲ ಫುಲ್ ಟೇಪ್ ಗಳು ಹಾಕಿ ಅದ್ರ ಮೇಲೆ ಚೆನ್ನಾಗಿ ಹೆಸರು, ಇದರಿಂದ ಎಲ್ಲಾರ ಹೆಸರು ಐತೆ, ನಮ್ಮ ಫ್ರೆಂಡ್ಸ್ ಹೆಸರೆಲ್ಲ ಅದ್ರ ಮೇಲೆ ಮತ್ತೆ ಪೇಂಟ್ ಹೊಡೆದಿರೋದು. ಸಾಲಿಡ್ ಕಲರ್ ಡಿಫ್ರೆಂಟ್ ಆಗಿರ್ಲಿ ಅಂತ ಹೇಳಿ. ಇದು ಗೆಸ್ಟ್ ರೂಮ್. ಯಾರಾದ್ರೂ ನಮ್ಮ ಫ್ರೆಂಡ್ಸ್ ಬಂದ್ರೆ ಇರಕ್ಕೆ ಅಂತ ಒಂದು ರೂಮ್. ಅಂಡ್ ಇಲ್ಲೇನಿಲ್ಲ, ಇಲ್ಲಿ ಕಬೋರ್ಡ್ಸ್ ಇಲ್ಲ, ನಾನು ಇಕ್ವಿಪ್ಮೆಂಟ್ಸ್ ಅದು ಇದೆ. ಮೇಲೆಲ್ಲ ಸಣ್ಣ ಪುಟ್ಟ ಐಟಮ್ಸ್ ಗಳು ಇಟ್ಟಿದ್ದೀನಿ. ಸೊ ಬನ್ನಿ, ಇವಾಗ ಹಾಲ್ ಆಯ್ತು, ಒಂದು ರೂಮ್ ಆಯ್ತು. ಇವಾಗ ನೆಕ್ಸ್ಟ್ ತೋರ್ಸೋದು ಯಾವ್ದು ಹೇಳಿ, ನನ್ನ ರೂಮ್, ನಾನು ಮಲ್ಕೊಳ್ಳೋ ರೂಮ್. ಫಸ್ಟ್ ನನ್ನ ರೂಮ್ಗೆ ಹೋಗ್ಬಿಟ್ಟು ಬರೋಣ ಬನ್ನಿ. ಇದು ಇನ್ನೊಂದು ರೂಮು. ಇದು 2 BHK ಫ್ಲಾಟ್. ಇದು ನಾನು ಯೂಶಲಿ ಮಲ್ಕೊಳ್ಳೋಂಥ ಜಾಗ. ನೋಡಿರ್ಬೋದು ವ್ಲಾಗಲ್ಲೆಲ್ಲ. ಇದು ಡ್ರೆಸ್ಸಿಂಗ್ ರೂಮು. ಸೊ ಇಲ್ಲಿ 2 ಮನಿ ಪ್ಲಾಂಟ್ ಇಟ್ಟಿದ್ದೀನಿ. ಅಂಡ್ ಇದು ನನ್ನ ಕಬೋರ್ಡ್ಸು. ಇಲ್ಲೆಲ್ಲ ನನ್ನ ಬಟ್ಟೆಗಳು ಜೋಡಿಸ್ಕೊಂಡಿದ್ದೀನಿ. ಸೊ ನಾನೊಂದು ಸ್ವಲ್ಪ ಆರ್ಗನೈಸ್ಡು, ಜಾಸ್ತಿ ಏನು ನೀಟಾಗಿ ಜೋಡಿಸ್ಕೊಳ್ಳಿಲ್ಲ, ಸುಮಾರಾಗಿ ಜೋಡಿಸ್ಕೊಂಡಿದ್ದೀನಿ. ಸೊ ಇದಾದ್ಮೇಲೆ ಇನ್ನೇನಿಲ್ಲ, ಅಲ್ಲಿ ನಮ್ಮ ಮನೆ, ಇಲ್ಲಿ ಒಂದು ವಾಶ್ರೂಮ್ ಇದೆ ಅಷ್ಟೇ, ಇನ್ನೇನಿಲ್ಲ. ಸೊ ಜನರಲ್ ವಾಶ್ರೂಮ್ ಇಲ್ಲಿದೆ. ಎಷ್ಟು ನೀಟಾಗಿ ಕ್ಲೀನ್ ಮಾಡಿದ್ದಾರೆ ನೋಡಿ, ನನಗಂತೂ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ತುಂಬಾ ನೀಟಾಗಿ ಕ್ಲೀನ್ ಮಾಡ್ಕೊಟ್ಟಿದ್ದಾರೆ. ಗೋಡೆಗಳೆಲ್ಲ A to Z ಪಿನ್ ಟು ಪಿನ್ ಎಲ್ಲಾನು ಕ್ಲೀನ್ ಮಾಡ್ಕೊಟ್ಟಿದ್ದಾರೆ. ಅಂಡ್ ನೆಕ್ಸ್ಟ್ ಹೋಗೋದೇ ನಮ್ಮ ಒಂದು ಚಿಕ್ಕ ಪುಟಾಣಿ, ನನ್ನ ಯಾವಾಗ್ಲೂ ಟೈಮ್ ಸ್ಪೆಂಡ್ ಮಾಡೋ ಕಿಚನ್. ಇದು ನಮ್ಮ ಕಿಚನ್ ನೋಡಿ, ಈ ತರ ಇದೆ ಕಿಚನ್, ಸಿಂಪಲ್ ಕಿಚನ್. ಇಲ್ಲಿ ಗ್ಯಾಸ್ ಇಟ್ಕೊಂಡಿದ್ದೀನಿ, ಇಲ್ಲಿ ಅವನ್, ಏರ್ ಫ್ರೈಯರ್ ಅಂಡ್ ಸಣ್ಣ ಪುಟ್ಟ ಪ್ರೋಟೀನ್ ಬಾಕ್ಸ್ಗಳು ಅವು ಇವು. ಇದೆಲ್ಲ ನಮ್ಮ ಜಿಮ್ ಐಟಮ್ಸ್. ಈ ಭಾಗ ಫುಲ್ ಜಿಮ್ ಐಟಮ್ಸ್. ಇದು ಬಂದು ಕುಕಿಂಗ್ಗೆ ಅಂಡ್ ಇದು ಬಂದು ಪಾತ್ರೆ ಸಾಮಾನುಗಳು. ಸೊ ಇಷ್ಟು ಇಟ್ಕೊಂಡಿದ್ದೀನಿ. ಅಂಡ್ ಕೆಳಗಡೆ ಸಿಲಿಂಡರ್ ಅವು ಸಣ್ಣ ಪುಟ್ಟ ಇಟ್ಟಿದ್ದೀನಿ. ಇದು ನಮ್ಮ ಫ್ರಿಜ್ ನೋಡ್ಬೋದು. ಈ ಫ್ರಿಜ್ ಅಲ್ಲಿ ಏನು ಗಲೀಜೇನಿಲ್ಲ. ಫ್ರಿಜ್ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಗೈಸ್. ಯೋಗರ್ಟ್ಸ್, ಸ್ವಲ್ಪ ಐಟಮ್ಸ್ ಗಳಷ್ಟೇ, ಬೇರೆ ಏನಿಲ್ಲ. ಸೊ ಅದು ಬಿಟ್ರೆ ಇಲ್ಲೊಂದು ಯುಟಿಲಿಟಿ ಏರಿಯಾ ಇದೆ. ಇದು ನಮ್ಮ ಹುಡುಗಂದು ಬಾತ್ರೂಮ್ ನೋಡಿ. ಅವನ್ನ ಇಲ್ಲೇ ಟ್ರೈನ್ ಮಾಡಿಬಿಟ್ಟಿದ್ದೀನಿ. ಯಾಕಂತ ಹೇಳಿದ್ರೆ ನಾನು ಇಲ್ಲದೆ ಇರೋ ಟೈಮಲ್ಲಿ ಅವ್ನ ಯಾರೋ ಆಚೆ ಕರ್ಕೊಂಡು ಹೋಗೋರಿರಲ್ಲ ಅಂತ ಹೇಳಿದ್ವಿ. ವಾಕಿಂಗ್ ಹೋಗಿ ಬಂದ್ರೆ, ಯಾಕಂದ್ರೆ ಅವ್ನು ನನ್ನ ಪಕ್ಕನೇ ಮಲ್ಕೊಳ್ಳೋದ್ರಿಂದ ಸಿಕ್ಕಾಪಟ್ಟೆ ಹಿಂಸೆ ಆಗ್ಬಿಡುತ್ತೆ ಅಂತ ಹೇಳಿ ಅವ್ನ ಇಲ್ಲೇ ಟ್ರೈನ್ ಮಾಡಿರೋದು. ಅಂಡ್ ಇದು ಒಂದು ಯುಟಿಲಿಟಿ ಸ್ಪೇಸ್. ಇಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೊಂಡಿದ್ದೀನಿ ಅಂಡ್ ಮಾಪು ಅದು ಇದು ಇಟ್ಕೊಂಡಿದ್ದೀನಿ. ವೇಸ್ಟೇಜ್ ಆಗೋ ನೀರ್ನ ಯಾವುದೇ ಕಾರಣಕ್ಕೂ ಬಿಟ್ಟಿಲ್ಲ ಫಿಲ್ಟರ್ ಇಂದ. ಅದನ್ನ ಸ್ಟೋರೇಜ್ ಮಾಡಿ ಆಮೇಲೆ ತೊಳೆಯಕ್ಕೆ ಅದಕ್ಕೆ ಯೂಸ್ ಮಾಡ್ಕೊಂತೀನಿ. ಸೊ ಇಷ್ಟೇ ನೋಡಿ, ಇದು ನಮ್ಮ ಮನೆ, ಒಂದು ಚಿಕ್ಕ ಪುಟಾಣಿ ಮನೆ. ಈ ಮನೇಲಿ ಇರೋದು ನಾನು ಒಬ್ನೇ, ಅದು ಎಲ್ರಿಗೂ ಗೊತ್ತಿರೋದೆ ಅಂತ ಅನ್ಕೊಂಡಿರ್ತೀನಿ. ಮನೆ ನೋಡಿದ್ರಲ್ಲ, ಈ ಇಷ್ಟೇ ಸಿಂಪಲ್ ಪುಟಾಣಿ ಮನೆ. ಇದು ನಾನಿರುವಂತ ಮನೆ. ಅಂಡ್ ಮೇನ್ ಕ್ಲೀನಿಂಗ್ ಪಾರ್ಟ್ನರ್ ನ ತೋರ್ಸೋದನ್ನ ಮರ್ಬಿಟ್ಟೆ. ಇದು ನಮ್ಮ ರೋಬೋಟು. ಸೊ ನಾನು ಇಲ್ದೇ ಇದ್ದಾಗ ಪ್ರತಿ ಒಂದು ಸಹಾಯ ಮಾಡೋದು ಅದೇ. ನನಗೆ ಆನ್ ಟೈಮ್ ಶೆಡ್ಯೂಲ್ ಮಾಡ್ಬಿಟ್ಬಿಟ್ಟಿರ್ತೀನಿ. ಶೆಡ್ಯೂಲ್ ಮಾಡ್ಬಿಟ್ಬಿಟ್ಟಿದ್ರೆ ಅದೇ ನೀಟಾಗಿ ಬೆಳಿಗ್ಗೆ ಎದ್ದು ಕ್ಲೀನ್ ಮಾಡ್ಕೊಂಡು, ನಾನು ಎದೋ ಅಷ್ಟಲ್ಲಿ ಕ್ಲೀನ್ ಮಾಡ್ಕೊಂಡು ಬಂದ್ಬಿಟ್ಟಿರುತ್ತೆ. ಎಲ್ಲಾ ಡೋರ್ಸ್ ಓಪನ್ ಇದ್ದೇ ಇರುತ್ತೆ. ಅಂಡ್ ಇನ್ನೊಂದೇನಂದ್ರೆ ನಮ್ಮ ಮನೇಲಿ ಪ್ರತಿ ಒಂದು ಸ್ಮಾರ್ಟ್ ಲೈಟ್ಸ್. ಒಂದೇ ಒಂದು ತೋರಿಸ್ತೀನಿ ನೋಡಿ. ಅಲೆಕ್ಸಾ ಟರ್ನ್ ಆಫ್ ವಿಪ್ರೋ ಬ್ಯಾಟನ್. ಸ್ಮಾರ್ಟ್ ಲೈಟ್ಸ್ ಅಲ್ಲ, ಅಲೆಕ್ಸಾ ಟರ್ನ್ ಆನ್ ವಿಪ್ರೋ ಬ್ಯಾಟನ್. ಗೈಸ್ ಇದೊಂದೇ ಅಲ್ಲ ಲೈಟು, ಎಲ್ಲಾನು ಸ್ಮಾರ್ಟ್ ಆಲ್ಮೋಸ್ಟ್ ನಮ್ಮ ಮನೇಲಿ. ಅಂಡ್ ಪ್ರತಿ ಒಂದು ರೂಮಲ್ಲೂ ಸ್ಮಾರ್ಟ್ ಲೈಟ್ಸು, ಫ್ಯಾನ್ ಸ್ಮಾರ್ಟು, AC ಸ್ಮಾರ್ಟು, ಎಲ್ಲಾನು ಆಲ್ಮೋಸ್ಟ್ ಸ್ಮಾರ್ಟ್ ಇದೆ, ಗೀಸರ್ ಇಂದ ಹಿಡಿದು A to Z. ಸೊ ಈ ರೂಮಲ್ಲೂ ಅಷ್ಟೇ. ಇದು ನಾನು ಕುತ್ಕೊಳ್ಳುವಂತ ಜಾಗ. ನಾನು ಆಲ್ಮೋಸ್ಟ್ ಎಡಿಟಿಂಗ್ ಅಂತ ಟೈಮ್ ಸ್ಪೆಂಡ್ ಮಾಡೋ ಜಾಗ ಇದು. ಅಲೆಕ್ಸಾ ಟರ್ನ್ ಆಫ್ ರೂಮ್ ಲೈಟ್ ಅಂತ ಹೇಳ್ಬಿಟ್ಟು ಎಡಿಟಿಂಗ್ ಶುರು ಹಚ್ಕೊಂಡ್ರೆ ಒಂದು ಲೈಟ್ ಆಫ್ ಆಯ್ತು, ಇನ್ನೊಂದು ಲೈಟ್ ನಾನೇ ಆನ್ ಆಗಿದ್ದು, ಮ್ಯಾನ್ಯಲ್ ಆನ್ ಮಾಡಿದ್ದೀನಿ. ಸೊ ಇದು ನನ್ನ ಸಿಸ್ಟಮ್, ಕುತ್ಕೊಂಡು ಎಡಿಟಿಂಗ್ ಮಾಡೋದು. ಸೊ ಇವಾಗ ಮ್ಯಾಕ್ ಬುಕ್ ತಗೊಂಡಿರೋದ್ರಿಂದ ಎಲ್ಲಿ ಬೇಕಾದ್ರೂ ಕುತ್ಕೊಂಡು ಎಡಿಟ್ ಮಾಡ್ಬೋದು. ಸೊ ಇದು ಒಂದು. ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂತ ಹೇಳಿದ್ರೆ ಗೈಸ್, ಈ ಮನೇಲಿ ನೀವೇನ್ ನೋಡಿದ್ರಲ್ಲ, ಈ ಐಟಮ್ಸ್ ಎಲ್ಲಾನು ಪ್ರತಿಯೊಂದು ನಾನು ಒಂದೊಂದೇ ಕಷ್ಟಪಟ್ಟು ಸ್ಪಂದನೆ ಮಾಡಿ ತಂದಿರುವಂತ ಒಂದೊಂದು ಐಟಮ್ಗಳು. ನನ್ಗೆ ಯಾಕಂದ್ರೆ ನಾನು ಇರೋದು ಮನೇಲಿ ಎಲ್ಲರೂ ಚೆನ್ನಾಗಿರ್ಬೇಕು, ಏನು ಕಮ್ಮಿ ಆಗಿರಬಾರ್ದು ಅನ್ನೋದೊಂದು. ಏನು ಕಮ್ಮಿ ಇಲ್ಲ ಗೈಸ್ ನಮ್ಮ ಮನೇಲಿ. ಆರಾಮಾಗಿ ಮದುವೆ ಆದ್ರೆ ಸಂಸಾರ ಮಾಡ್ಬೋದು, ಅದಂತೂ 100% ನಿಜ. AC, ಫ್ರಿಜ್, ವಾಷಿಂಗ್ ಮಿಷಿನ್, ಟಿವಿ, ಅವನ್, ಏರ್ ಫ್ರೈರ್, A to Z ಏನ್ ಬೇಕು ಪಾತ್ರೆ ಐಟಮ್ ಇಂದ ಹಿಡಿದು ಎಲ್ಲ ಡೀಪ್ ಕ್ಲೀನಿಂಗ್ ಮಾಡೋರು ಸೈಕೆ ಆಗ್ಬಿಟ್ರು. ಏನ್ ಸಾರ್ ಒಬ್ಬಂಗೆ ಇಷ್ಟೊಂದು ಐಟಮ್ ಸಾರ್, ನಾವು 2 BHK 3 BHK 5-6 ಜನ ಇರೋರ್ ಮನೇಲೂ ಈ ತರ ಐಟಮ್ಗಳೇ ನೋಡಿಲ್ವಲ್ಲ ಸಾರ್ ಅಂತ ಅವರೇ ಶಾಕ್ ಆಗ್ಬಿಟ್ರು. ಅಂಡ್ ಥ್ಯಾಂಕ್ಸ್ ಟು ನೆಕ್ಸ್ಟ್ ವೈಬ್ಸ್ ಅವ್ರಿಗೆ ತುಂಬಾ ಅಂದ್ರೆ ತುಂಬಾ ಪೇಷನ್ಸ್ ಇಂದ ಮಾಡಿದ್ರು. ನಾನೇ ಒಂದ್ ಸ್ವಲ್ಪ ಟ್ರಿಗರ್ ಆಗ್ಬಿಡ್ತೀನಿ ಅವಾಗ ಪ್ಯಾನಿಕ್ ಅಟ್ಯಾಕ್ ಆಗಿ. ಸೊ ಆದ್ರೂ ಅವ್ರು ಅದನ್ನೆಲ್ಲ ಅರ್ಥ ಮಾಡ್ಕೊಂಡು ಅಲ್ಲಿದೆ ಇಲ್ಲಿದೆ ಎಲ್ಲಾ ಕಡೆನೂ ಒಂಚೂರು ಬಿಡ, ನಮ್ಗೆ ಒಂದೇ ಒಂದು ಸ್ವಿಚ್ ಬೋರ್ಡ್ ಮೇಲೆ ಇರೋ ಧೂಳು ಕೂಡ ಇರಬಾರ್ದು. ಅದನ್ನು ಕೂಡ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಟ್ರು. ಎಷ್ಟು ನೀಟಾಗಿ ಕ್ಲೀನ್ ಮಾಡ್ಕೊಂಡಿರೋದು ನನಗಂತೂ
ಪರ್ಸನಲಿ ತುಂಬಾ ಅಂದ್ರೆ ತುಂಬಾ ಸ್ಯಾಟಿಸ್ಫೈಡ್. ಅಪ್ಡೇಟು ಇದೆಲ್ಲ ಹಳೆ ಕಾಲದ ಸ್ವಿಚ್ಗಳಿತ್ತು. ಪ್ರತಿ ಒಂದು ಸ್ವಿಚ್ ಬೋರ್ಡ್ ಕೂಡ ಚೇಂಜ್ ಮಾಡಿ, ಬಲ್ಬ್ ಹೋಲ್ಡರ್ ಚೇಂಜ್ ಮಾಡಿ, A to Z ವೈರಿಂಗ್, ಸ್ವಿಚ್ ಬೋರ್ಡ್, ನಲ್ಲಿ ಗಿಲ್ಲಿ ಏನ್ ಬೇಕು ಎಲ್ಲ ಚೇಂಜ್ ಮಾಡ್ಬಿಟ್ಟಿದ್ದೀನಿ ಗೈಸ್. ಇದೊಂದು ಹಳೇ ಮನೆಗೆ, ಈ ಹಳೆ ಮನೆನ ಹೊಸ ಮನೆ ತರ ನನ್ಗೆ ಯಾವ ತರ ಬೇಕೋ ಆ ತರ ಕಸ್ಟಮೈಸ್ ನಾನು ಮಾಡ್ಕೊಂಡಿದ್ದೀನಿ. ಅಂಡ್ ಐ ಆಮ್ ಹ್ಯಾಪಿ ವಿತ್ ದಟ್. ಪಾಯಿಂಟ್ ನಂಬರ್ 1 ಏನಂದ್ರೆ ಗೈಸ್, ಮನೆಗೆ ಬಂದ್ರೆ ನಿಮ್ದಿ ಇರಬೇಕು, ಏನು ಇಲ್ಲ ಅಂತ ಹೇಳ್ಬಾರ್ದು. ನಾನ್ ಖುಷಿಯಾಗಿದ್ರೇನೆ ಮಿಕ್ಕಿದ್ದೆಲ್ಲರೂ ಖುಷಿ ಆಗಿರಕ್ಕಾಗೋದು. ನಾನೇ ಖುಷಿ ಆಗಿಲ್ಲ ಮಿಕ್ದವ್ರನ್ನೆಲ್ಲ ಖುಷಿ ಪಡಿಸೋದು ಅಂದ್ರೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಅಂಡ್ ಇದು ನಮ್ಮ ಹೋಮ್ ಟೂರ್ ನೋಡಿದ್ರಲ್ಲ, ಸೊ ಎಲ್ರಿಗೂ ಇಷ್ಟ ಆಯ್ತು ಅಂತ ಅನ್ಕೊಂಡಿದೀನಿ. ಯಾರ್ಯಾರು ಹೋಮ್ ಟೂರ್ ಮಾಡ್ಬೇಕು ಅಂತ ಕೇಳಿದ್ರು ಮಾಡಿದೀನಿ. ಫುಲ್ ಡೀಪ್ ಆಗಿ ಮಾಡಕ್ ಹೋಗಿಲ್ಲ, ಟಕ 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 ಅಂತ ತೋರಿಸ್ಕೊಂಡ್ಬಿಟ್ಟಿದ್ದೀನಿ. ಡೀಪ್ ಆಗಿ ತುಂಬಾ ಅಂದ್ರೆ ತುಂಬಾ ಗ್ಯಾಜೆಟ್ಸ್ ಅದು ಇದು ಎಲ್ಲ ಇದೆ. ಏನಾದ್ರು ಬೇಕು ಅಂದ್ರೆ ಹೇಳಿ, ಅವಾಗ ಒಂದೊಂದು ಬ್ಲಾಗ್ ಅಲ್ಲಿ ತೋರಿಸ್ತಾ ಇರ್ತೀನಿ. ಅಂಡ್ ನೀವೆಲ್ಲ ಅನ್ಕೊಂಡಿರ್ಬೋದು, ಏನಪ್ಪ ಈ ನನ್ನ ಮಗ ರಿಚ್ ಇಡ್ಡು ಅದು ಇದು ಏನೇನೋ ಇಟ್ಬಿಟ್ಟವನೆ ಮನೇಲಿ ಅಂತ. ನಾವ್ ಅಮ್ಮನಾಣೆ ಇವೆಲ್ಲ ಯಾರು ಕೊಡ್ಸಿಲ್ಲ, ನಾನೇ ತಗೊಂಡಿರೋದು. ನಮ್ಮ ಮನೆಯವರು ಒಂದು ಕಾಚಾ ಕೂಡ ಕೊಡ್ಸಿಲ್ಲ, ಯಾಕಂದ್ರೆ ಅವ್ರು ಕೇಳಿದ್ರೆ ಕೊಡಿಸ್ತಾರೆ, ನಾವು ಅವ್ರನ್ನ ಕೇಳಕ್ ಹೋಗಲ್ಲ. ನಮ್ಗೆ ಅದು ಇಷ್ಟನೂ ಆಗಲ್ಲ. ಒಳ ಉಡುಪಿಂದ ಹೊರಪು ಉಡುಪು ಗಂಟ ಏನೇನಿದೆ A to Z ನಾವು ಸಂಪಾದನೆ ಮಾಡ್ತಕೊಂಡು ನಮ್ ದುಡ್ಡಲ್ಲಿ ನಾವು ಶೋಕಿ ಮಾಡ್ಬೇಕು, ನಾವು ಮಜಾ ಮಾಡ್ಬೇಕು. ನಾವಂತೂ ನಮ್ಮ ಅಪ್ಪ ಅಮ್ಮದಿರಿಗೆ ಯಾವತ್ತೂ ಅದ್ ಕೊಡ್ಸಿ ಇದ್ ಕೊಡ್ಸಿ ಅಂತೆಲ್ಲ ಫೋರ್ಸ್ ಮಾಡಿಲ್ಲ. ಇತ್ತು ಅವೆಲ್ಲ ಚಿಕ್ಕ ಹುಡುಗನಲ್ಲಿ. ಆಮೇಲೆ ಬುದ್ಧಿ ಬಂದ್ಮೇಲೆ ಕೈ ಕಾಲು ಚೆನ್ನಾಗಿ ಕೊಟ್ಟವನೆ ದೇವ್ರು, ಆಡಕ್ ಮಾತು ಕೊಟ್ಟವನೆ, ಬುದ್ಧಿವಂತಿಕೆ ಕೊಟ್ಟವನೆ. ಇನ್ನೇನ್ ಬೇಕು ಅದನ್ನ ಉಪಯೋಗಿಸ್ಕೊಂಡು ಏನಾದ್ರು ಒಂದು ಮಾಡ್ಬೋದಲ್ಲ. ಇನ್ನೇನ್ ಟೆನ್ಷನ್, ಓದ್ಲೇಬೇಕು ಅನ್ನೋದೆಲ್ಲ ಏನಿಲ್ಲ. ಓದ್ದೇ ಇರೋರು 100% ತಲೆ ಉಪಯೋಗಿಸ್ಬೇಕಷ್ಟೇ. ತಲೆ ಉಪಯೋಗಿಸ್ ಏನ್ ಬೇಕಾದ್ರೂ ಮಾಡ್ಬೋದು ಗೈಸ್, ತಲೆ ಹೊಡಿಯೋದು ಬಿಟ್ಟು ಅಷ್ಟೇ, ಇನ್ನೇನಿಲ್ಲ. ಸೊ ಈ ವ್ಲಾಗ್ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆಗಿದ್ರೆ ನಿಮ್ಗೆ ಗೊತ್ತಿರಬೇಕು ಏನ್ ಮಾಡ್ಬೇಕು ಅಂತ. ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮಿಸ್ಸೇ ಮಾಡಕ್ ಹೋಗ್ಬೇಡಿ. ಅಂಡ್ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ಈ ವ್ಲಾಗ್ ನ ಮುಗಿಸ್ತಾ ಇದ್ದೀನಿ. ದಿಸ್ ಇಸ್ ಸುಜಿತ್ ಗೌಡ್ರು ಸೈನಿಂಗ್ ಆಫ್. ಟೇಕ್ ಕೇರ್, ಲವ್ ಯು ಆಲ್, ಬೈ ಬೈ, ಸಿ ಯಾ.